So, hey guys, this is Harshit here, and in today's video we are going to discuss about all the important questions which are related to dual nature and matter chapter which might appear in class 12 board examination of Karnataka board. So, first thing, deleted portion ಏನಂತ ಗೊತ್ತಿರಬೇಕು. So, with respect to this chapter, deleted portion is Davison-Zermer experiment. So, usually ಇದು ಲಾಸ್ಟಿಗೆ ಇತ್ತು ಎಕ್ಸ್ಪೆರಿಮೆಂಟ್. ಸೊ ಯಾವುದೋ 1 year ಅಷ್ಟೇ ಬರೀ 1 marks ಒಂದು ಕ್ವಶನ್ ಕೇಳಿದ್ರು, ವಾಟ್ ಡಸ್ ಬಿ ಕನ್ಕ್ಲೂಡ್ ಫ್ರಮ್ ದಿಸ್ ಎಕ್ಸ್ಪೆರಿಮೆಂಟ್ ಅಂತ. ಸೊ ಈ ಟಾಪಿಕ್ ಏನು ಇಂಪಾರ್ಟೆಂಟ್ ಆಗಿರಲಿಲ್ಲ. ಸೊ ಈ ವರ್ಷ ಯಾವ ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಸೊ ಫಸ್ಟ್ ಥಿಂಗ್, ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್, ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಂದರೆ ಏನು, ಥರ್ಮಯಾನಿಕ್ ಎಮಿಷನ್ ಅಂದರೆ ಏನು, ಈ ಥರ 3 to 4 ಇದೆ ಎಮಿಷನ್ಸ್, ಎಲ್ಲ ಗೊತ್ತಿರಬೇಕು ವಿತ್ ಎಕ್ಸಾಂಪಲ್ ವಿತ್ ಡೆಫಿನೇಷನ್. ಸೊ ಇದಾದಮೇಲೆ ನೆಕ್ಸ್ಟ್ ಥಿಂಗ್, ಫೋಟೋ ಎಲೆಕ್ಟ್ರಿಕ್ ವರ್ಕ್ ಫಂಕ್ಷನ್. ಸೊ ವರ್ಕ್ ಫಂಕ್ಷನ್ ಡೆಫಿನೇಷನ್ ತುಂಬ ಇಂಪಾರ್ಟೆಂಟ್ 1 marksಗೆ. ಸೊ ಇದು ವರ್ಕ್ ಫಂಕ್ಷನ್ ಡೆಫಿನೇಷನ್ ಗೊತ್ತಿರಬೇಕು. ಇದು ಬಿಟ್ಟರೆ ನೆಕ್ಸ್ಟ್ ಹಾಲ್ವಾರ್ಟ್ಸ್ ಆ್ಯಂಡ್ ಲೆನಾರ್ಡ್ಸ್ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್. ಇದೆರಡು ಡಿಫರೆಂಟ್ ಅಬ್ಸರ್ವೇಷನ್. ಐ ಆಮ್ ರಿಪೀಟಿಂಗ್, ಹಾಲ್ವಾರ್ಟ್ಸ್ ಆ್ಯಂಡ್ ಲೆನಾರ್ಡ್ಸ್. ಸೊ ಇವೆರಡು ಕಲ್ತಿರಬೇಕು ವಿತ್ ಡಯಾಗ್ರಾಮ್ ಕಲ್ತಿರಬೇಕು. ಯಾಕಂದರೆ ಕೆಲವು ಸಲ ಬರೀ ಡಯಾಗ್ರಾಮ್ ಕೇಳಿದರೆ ಹಾಲ್ವಾರ್ಟ್ಸ್ ಮತ್ತು ಲೆನಾರ್ಡ್ಸಲ್ಲಿ. ಯೂಶಲಿ ಲೆನಾರ್ಡ್ಸ್ ಈಸಿ ಇದೆ, ಹಾಲ್ವಾರ್ಟ್ಸ್ ಎಕ್ಸ್ಪೆರಿಮೆಂಟ್ಸ್ ಕಷ್ಟ ಇದೆ. ಸೊ ಹಾಲ್ವಾರ್ಟ್ಸ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಯಾಕೆಂದರೆ ಅದು ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಐ ಆಮ್ ಸ್ಟ್ರೆಸ್ಸಿಂಗ್ ಡಯಾಗ್ರಾಮ್ ಕಲ್ತಿರಬೇಕು ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸಲ್ಲಿ. ಇದು ಬಿಟ್ಟರೆ ನೆಕ್ಸ್ಟ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸೊ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಲ್ಲಿ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಅದ್ರ ಸಪ್ರೇಟ್ ಡಯಾಗ್ರಾಮ್ ಇದೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ಗೆ ಅಂತ. ಆ ಡಯಾಗ್ರಾಮ್ ಗೊತ್ತಿರಬೇಕು ವಿತ್ ಫೋಟೋ ಎಲೆಕ್ಟ್ರಿಕ್ ಅಂದರೆ ಡೆಫಿನೇಷನ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ಡೆಫಿನೇಷನ್ ಗೊತ್ತಿರಬೇಕು, ಆಸ್ ವೆಲ್ ಆಸ್ ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಗೊತ್ತಿರಬೇಕು. ಐ ಥಿಂಕ್ 4-5 ಲಾಸ್ ಇದೆ. ಸೊ ಅದ್ರ ಜೊತೆ ಮಧ್ಯ ಡಯಾಗ್ರಾಮ್ಸ್ ಬರುತ್ತೆ, ಮೀನ್ಸ್ ಗ್ರಾಫ್ಸ್ ಬರುತ್ತೆ. ಆ ಗ್ರಾಫ್ನು ಕಲ್ತಿರಬೇಕು. ಯೂಶಲಿ 1 marksಗೆ ಕೇಳ್ಬಿಟ್ಟು ಆ ಗ್ರಾಫ್ ಬೇಸಿಸ್ ಮೇಲೆ ಅಬ್ಸರ್ವೇಷನ್ ಬರೀರಿ ಅಂತ 1 marksಗೆ ಕೇಳ್ಬೋದು, ಅಥವಾ 2 marksಗೂ ಕೇಳ್ಬೋದು ಸಮ್ಟೈಮ್. ಸೊ ಅದರಿಂದ ಗ್ರಾಫು ಕಲ್ತಿರಬೇಕು ಇನ್ ಬಿಟ್ವೀನ್ ಲಾಸಲ್ಲಿರೋ ಗ್ರಾಫ್ಸ್ನ. ಅದು ಬಿಟ್ಟರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಗ್ರಾಫ್ಸ್ ಇರುತ್ತೆ. ಸಪೋಸ್ ಕೈನೆಟಿಕ್ ಎನರ್ಜಿ ವರ್ಸಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಥವಾ ಥ್ರೆಶೋಲ್ಡ್ ವೇವ್ ಲೆಂತ್, ಕೈನೆಟಿಕ್ ಎನರ್ಜಿ ವರ್ಸಸ್ ಥ್ರೆಶೋಲ್ಡ್ ವೇವ್ ಲೆಂತ್, ಕೈನೆಟಿಕ್ ಎನರ್ಜಿ ವರ್ಸಸ್ ಸ್ಟಾಪಿಂಗ್ ಪೊಟೆನ್ಷಿಯಲ್. ಸೊ ಈ ಥರ ಗ್ರಾಫ್ಸ್ ಯಾವುದಿರುತ್ತೆ ಅದು ಕಲ್ತಿರಬೇಕು. ಅಬ್ಸರ್ವೇಷನ್ ಕೇಳ್ತಾರೆ ಕೆಲವು ಸಲ ಗ್ರಾಫ್ ಕೊಟ್ಬಿಟ್ಟು, ಇಲ್ಲಾಂದರೆ ಕೈನೆಟಿಕ್ ಎನರ್ಜಿ ಮತ್ತು ಥ್ರೆಶೋಲ್ಡ್ ವೇವ್ ಲೆಂತ್ ಹೇಗೆ ವೇರಿ ಆಗುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ಲ, ಇನ್ವರ್ಸಿವ್ ಪ್ರಪೋರ್ಷನಲ್ಲ. ಸೊ ಅದನ್ನು ಗ್ರಾಫ್ ಮೂಲಕ ತೋರಿಸಿ ಅಂತ ಕೇಳ್ಬೋದು. ಸೊ ಗ್ರಾಫ್ ಗೊತ್ತಿರಬೇಕು. ಇದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಯಾವುದಾಗುತ್ತೆ ಅಂದರೆ, ಒಂದು 2 to 3 times ಕೇಳಿದ್ದಾರೆ. ಸಬ್ ಕ್ವಶನ್ ಥರ ಇರುತ್ತೆ ಇದು 3 marksಗೆ. ಸೊ ಸಬ್ ಕ್ವಶನ್ಸಲ್ಲಿ 3 ಸಬ್ ಕ್ವಶನ್ ಇರುತ್ತೆ. ಅದು ಯಾವ ಥರ ಅಂದರೆ, ಫಸ್ಟ್ ಕ್ವಶನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದರೆ ಏನು, ಡಿಫೈನ್. ಸಬ್ ಕ್ವಶನ್ ಬಿ, ಥ್ರೆಶೋಲ್ಡ್ ವೇವ್ ಲೆಂತ್ ಅಂದರೆ ಏನು, ಡಿಫೈನ್. ಸಬ್ ಕ್ವಶನ್ ಸಿ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂದರೆ ಏನು, ಡಿಫೈನ್. ಸೊ ಈ ಕ್ವಶನ್ ಇವು 3 ಯೂಶಲಿ ಕಾಂಬಿನೇಷನಲ್ಲಿ ಕೇಳೋದು. ಸೊ ಈ ಕ್ವಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫಾರ್ 3 marks. 2 to 3 times ಕೇಳಿದರೆ. ಸೊ ಈ ಡೆಫಿನೇಷನ್ಸ್ ಪ್ರಾಪರಾಗಿ ಓದ್ಕೊಂಡಿರಿ. ನೆಕ್ಸ್ಟ್ ಥಿಂಗ್, ಇದು ಬಿಟ್ಟರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆ್ಯಂಡ್ ವೇವ್ ಥಿಯರಿ. ಸೊ ಎರಡನ್ನೂ ರಿಲೇಟ್ ಮಾಡಿ ರೀಸನ್ಸ್ ಕೊಡಬೇಕಾಗಿರುತ್ತೆ. ಯಾವುದು ಡೆನೈ ಆಗುತ್ತೆ, ಯಾವುದು ವಿತ್ ರೆಸ್ಪೆಕ್ಟ್ ಟು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟೇ ಕರೆಕ್ಟ್ ಆಗುತ್ತೆ ಅಂತ. ಸೊ ರೀಸನ್ಸ್ ಇರುತ್ತೆ. ಸೊ 3 reasons ಇದೆ, ಐ ಥಿಂಕ್ 3 to 4 ಇದೆ. ಸೊ ಆ ಕಂಪ್ಲೀಟ್ ರೀಸನ್ಸ್ ಗೊತ್ತಿರಬೇಕು, ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಬಿಟ್ಟರೆ ನೆಕ್ಸ್ಟ್ ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸೊ ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನ ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಒಂದು ಕ್ವಶನ್ ಇದೆ. ಸೊ ಆ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ಐನ್ಸ್ಟೀನ್ ಇಕ್ವೇಷನ್ ಪ್ಲಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸೊ ಇವೆರಡು ಕಂಬೈನ್ ಮಾಡಿ ಸೇಮ್ ಆ್ಯಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆ್ಯಂಡ್ ವೇವ್ ಥಿಯರಿಗೆ ಯಾವ ಥರ ರೀಸನ್ಸ್ ಕೊಡಬೇಕಾಗಿರುತ್ತೆ, ಅದೇ ಥರ ಐನ್ಸ್ಟೀನ್ ಇಕ್ವೇಷನ್ ಪ್ಲಸ್ ಪೊಟೆನ್ಷಿಯಲ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ಗೆ ರೀಸನ್ ಕೊಡಬೇಕಾಗಿರುತ್ತೆ. ಸೊ ಈ ರೀಸನ್ಸ್ ಇರೋ ಕ್ವಶನ್ನು ಓದ್ಕೊಂಡಿರಬೇಕು. ಸೊ ಇಲ್ಲಿ ಇವೆಲ್ಲ 3 marksಗೆ ಇಂಪಾರ್ಟೆಂಟ್ ಆಗೋದು. ನೆಕ್ಸ್ಟ್ ಥಿಂಗ್, 2 marks ಮತ್ತು 3 marks ಎರಡಕ್ಕೂ ಇಂಪಾರ್ಟೆಂಟ್ ಆಗೋದು ಯಾವುದು ಅಂದರೆ ಫೋಟಾನ್ ಅಂದರೆ ಏನಂತ ಗೊತ್ತಿರಬೇಕು ವಿತ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋಟಾನ್. ಸೊ ಇದು ಸಿಂಪಲ್ ಕ್ವೆಶ್ಚನ್. ಫೋಟಾನ್ ಅಂದರೆ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋಟಾನ್ ಅಂದರೆ ಏನು. ಫೋಟಾನ್ 1 marksಗೆ ಇಂಪಾರ್ಟೆಂಟ್ ಆಗುತ್ತೆ, ಮೀನ್ಸ್ ಫೋಟಾನ್ ಡೆಫಿನೇಷನ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋಟಾನ್ 3 marksಗೆ ಇಂಪಾರ್ಟೆಂಟ್ ಆಗುತ್ತೆ. ಇದು ಬಿಟ್ಟರೆ ನೆಕ್ಸ್ಟ್ ಡಿ ಬ್ರೋಗ್ಲಿಸ್ ವೇವ್ ಲೆಂತ್ ಅಂದರೆ ಅವೆಲ್ಲ ಬೇಸಿಕ್ ಡೆಫಿನೇಷನ್ಸ್ ಏನೇನಿರುತ್ತೆ ಅದು ಗೊತ್ತಿರಬೇಕು. ಮ್ಯಾಟರ್ ವೇವ್ಸ್ ಅಂದರೆ ಏನು ಆ ಥರ ಗೊತ್ತಿರಬೇಕು. ನೆಕ್ಸ್ಟ್ ಇನ್ನೊಂದು 3 marksಗೆ ಇಂಪಾರ್ಟೆಂಟ್ ಡಿರೈವೇಷನ್ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ದಟ್ ಈಸ್ lambda is equal to 1.227 divided by root v nanometer. ಸೊ ಈ ಡಿರೈವೇಷನ್ ಇಂಪಾರ್ಟೆಂಟ್ ಆಗುತ್ತೆ, ಡಿ ಬ್ರೋಗ್ಲಿ ವೇವ್ ಲೆಂತ್ ಡಿರೈವೇಷನ್. ಸೊ ಇದು ಯೂಶಲಿ ಯಾವ ಸಲ ಕೇಳಿಲ್ಲ, ಬಟ್ ಈ ಸಲ ಪೋರ್ಷನ್ ಡಿಲೀಟ್ ಆಗಿರೋದ್ರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಥಿಂಗ್, ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡೋದಾದರೆ ಇದರಲ್ಲೂ ಪ್ರಾಬ್ಲಮ್ಸ್ ಈಸಿ ಇರುತ್ತೆ. ಯೂಶಲಿ ಆಟಮ್ಸ್, ಡ್ಯುಯಲ್ ನೇಚರ್ ಆ್ಯಂಡ್ ಮ್ಯಾಟರ್ ಮತ್ತು ನ್ಯೂಕ್ಲಿಯರ್ ಇಂದ ಸೇರಿ ಪ್ರಾಬ್ಲಮ್ಸ್ ಬರೋದು. ಸೊ ಪ್ರಾಬ್ಲಮ್ಸ್ ಡಿ ಬ್ರೋಗ್ಲಿ ವೇವ್ ಲೆಂತ್ ಮೇಲೆ ಯೂಶಲಿ ಕೇಳಿರೋದು. ಮೀನ್ಸ್ ಡ್ಯುಯಲ್ ನೇಚರ್ ಆ್ಯಂಡ್ ಮ್ಯಾಟರ್, ಆಟಮ್ಸ್ ಮತ್ತು ನ್ಯೂಕ್ಲಿಯರ್ 3ರಲ್ಲಿ ಯಾವ್ದಾದ್ರು ಒಂದು ಲೆಸನಲ್ಲಿ ಬರುತ್ತೆ ಪ್ರಾಬ್ಲಮ್. ಸೊ ಈ ಲೆಸನ್ ಬಗ್ಗೆ ಹೇಳೋದಾದರೆ, ಸೊ ಡಿ ಬ್ರೋಗ್ಲಿ ವೇವ್ ಲೆಂತ್ ಮೇಲೆ ಯೂಶಲಿ ಕೇಳಿರೋದು. ಇಲ್ಲಾಂದರೆ ಅದು ಬಿಟ್ಟರೆ ಕೈನೆಟಿಕ್ ಎನರ್ಜಿ ಮೇಲೆ ಕೇಳ್ಬೋದು, ಮೀನ್ಸ್ ಅಲ್ಲೇ ಫಾರ್ಮುಲಾದ ಆಲ್ಟ್ರೇಷನ್ ಇರುತ್ತೆ. ಇಲ್ಲಾಂದರೆ ಈ ಫಾರ್ಮುಲಾ ಮೇಲೆ ಕೆಲವು ಸರಿ ಕೇಳ್ಬೋದು. ಸೊ ಚಾನ್ಸಸ್ ಇದೆ. ಸೊ ಅದಕ್ಕೆ ನೋಡ್ಕೊಂಡಿರಿ ಈ ಥರ ಪ್ರಾಬ್ಲಮ್ಸ್. ಸೊ ಇಲ್ಲಾಂದರೆ PYQs ನೋಡಿದ್ರೆ ದಟ್ಸ್ ಮೋರ್ ದೆನ್ ಎನಫ್. ಸೊ ಯೂಶಲಿ PYQs ಟ್ರೆಂಡಲ್ಲೇ ಬರೋದು ಕ್ವೆಶನ್. ಸೊ ಇನ್ ಕೇಸ್ ನಿಮಗೆ ಟೈಮ್ ಆಗಿಲ್ಲ ಎಲ್ಲ ಕಂಪ್ಲೀಟ್ ಪ್ರಾಬ್ಲಮ್ಸ್ ಕಲಿಯೋಕ್ಕೆ PYQs ನೋಡ್ಕೊಂಡು ಹೋಗಿರಿ, ದಟ್ಸ್ ಮೋರ್ ದೆನ್ ಎನಫ್. ಸೊ ದ್ಯಾಟ್ಸ್ ಇಟ್ ಅಬೌಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ರಿಲೇಟೆಡ್ ಟು ಡ್ಯುಯಲ್ ನೇಚರ್ ಆ್ಯಂಡ್ ಮ್ಯಾಟರ್. So I hope the video was helpful. So if you are having any kind of doubts, do ask me in comment section, or you can DM me in Instagram also. So that's it about today's video. If you are a new spectator, do subscribe the channel and make sure to hit the notification bell icon so that you will get notified whenever I will upload any new video. New video will be uploaded soon. Till then, namaste from your brother. Bye bye.